ಎಲ್ರಿಗೂ ನಮಸ್ಕಾರ. ಇಂದಿನ ತರಗತಿಯಲ್ಲಿ ವಿದ್ಯುತ್ ಪ್ರವಾಹದಿಂದ ಉಂಟಾಗುವ ಉಷ್ಣ ಪರಿಣಾಮವನ್ನು ಚರ್ಚಿಸಲಿದ್ದೇವೆ. ಈ ವಿಡಿಯೋದ ಕೊನೆಯಲ್ಲಿ ವಿದ್ಯುತ್ ಪ್ರವಾಹದಿಂದಾಗಿ ಉಷ್ಣ ಪರಿಣಾಮವನ್ನು ನೀವು ನಿರ್ಧರಿಸಲು ಸಾಧ್ಯವಾಗುತ್ತದೆ. ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮ ಎಂದ್ರೇನು? ವಿದ್ಯುತ್ ಶಕ್ತಿಯನ್ನು ಶಾಖ ಶಕ್ತಿಯನ್ನಾಗಿ ಪರಿವರ್ತಿಸುವುದನ್ನು ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮ ಎಂದು ಕರೆಯಲಾಗುತ್ತದೆ. ವಾಹಕದ ಮೂಲಕ ವಿದ್ಯುತ್ ಪ್ರವಾಹವನ್ನು ಹಾದು ಹೋದಾಗ ವಾಹಕದ ಒಳಗಿನ ಎಲೆಕ್ಟ್ರಾನ್ಗಳ ಚಲನೆಯಿಂದಾಗಿ ಅದು ಶಾಖವನ್ನು ಉತ್ಪಾದಿಸುತ್ತದೆ. ವಿದ್ಯುತ್ ಶಕ್ತಿಯ ಒಂದು ಭಾಗವು ಶಾಖ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತದೆ ಎಂದು ಇದು ಸೂಚಿಸುತ್ತದೆ. ವಾಹಕದ ಪ್ರತಿರೋಧಕ ಸ್ವಭಾವದಿಂದಾಗಿ ಶಾಖವು ಉತ್ಪತ್ತಿಯಾಗುತ್ತದೆ. ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮವು ನಮ್ಮ ದೈನಂದಿನ ಜೀವನದಲ್ಲಿ ವ್ಯಾಪಕವಾಗಿ ಬಳಸಲ್ಪಡುತ್ತದೆ. ಎಲೆಕ್ಟ್ರಿಕ್ ಐರನ್ ಬಾಕ್ಸ್, ಕೆಟಲ್, ಟೋಸ್ಟರ್, ಹೀಟರ್ ಮತ್ತು ಪ್ರಕಾಶಮಾನ ದೀಪಗಳು ಉಷ್ಣ ಪರಿಣಾಮವನ್ನು ಬಳಸುತ್ತವೆ. ಪ್ರಸ್ತುತ ತಾಪಮಾನ 3 ವಿಭಿನ್ನ ಅಂಶಗಳ ಮೇಲೆ ಅವಲಂಬಿತವಾಗಿದೆ. 1. ವಾಹಕದ ಪ್ರತಿರೋಧಕ ಹೆಚ್ಚಿನ ಪ್ರತಿರೋಧ, ಹೆಚ್ಚು ಶಾಖವನ್ನು ಉತ್ಪಾದಿಸಲಾಗುತ್ತದೆ. 2. ಪ್ರಸ್ತುತ ಹರಿವಿನ ಸಮಯದ ಅವಧಿ, ಕರೆಂಟ್ ಹೆಚ್ಚು ಸಮಯ ಹರಿಯುತ್ತಿದ್ದರೆ ಉತ್ಪತ್ತಿಯಾಗುವ ಶಾಖದ ಪ್ರಮಾಣವು ಹೆಚ್ಚಾಗಿರುತ್ತದೆ. 3. ವಿದ್ಯುತ್ ಪ್ರವಾಹದ ಹೆಚ್ಚಿನ ಹರಿವು, ಶಾಖದ ಹೆಚ್ಚಿನ ಉತ್ಪಾದನೆ. ಪ್ರಾಯೋಗಿಕವಾಗಿ ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮವನ್ನು ನಾವು ನಿರ್ಧರಿಸೋಣ. 0.5 ಮಿಲಿಮೀಟರ್ ವ್ಯಾಸ ಮತ್ತು 500 mm ಉದ್ದವಿರುವ ನಿಕ್ರೋಮ್ ತಂತಿಯನ್ನು ತೆಗೆದುಕೊಳ್ಳಿ. ಮರದ ಹಲಗೆಯಲ್ಲಿ 400 ಮಿಲಿಮೀಟರ್ ದೂರದಲ್ಲಿ 2 ಬಾಳೆಹಣ್ಣಿನ ಮಾದರಿಯ ಟರ್ಮಿನಲ್ ಅನ್ನು ಸರಿಪಡಿಸಿ. ಟರ್ಮಿನಲ್ಗಳ ನಡುವೆ ನಿಕ್ರೋಮ್ ತಂತಿಯನ್ನು ಸಂಪರ್ಕಿಸಿ. ಆಟೋ ಟ್ರಾನ್ಸ್ಫಾರ್ಮರ್ಸ್ ಅಥವಾ ವೇರಿಯೇಕ್ ಸಂಪರ್ಕಿಸಿ. 0 ದಿಂದ 270 ವೋಲ್ಟ್ಸ್ಗಳು 0 ದಿಂದ 5 ಆಂಪ್ಸ್ ವರೆಗಿನ ಚಲಿಸುವ ಕಬ್ಬಿಣದ ವಿದ್ಯುತ್ ಪ್ರವಾಹ ಮಾಪಕ ಮತ್ತು ನಿಕ್ರೋಮ್ ತಂತಿ ಎಲ್ಲಾ ಸರಣಿಯಲ್ಲಿದೆ. ಆಟೋ ಟ್ರಾನ್ಸ್ಫರ್ ಅಥವಾ ವೇರಿಯೇಕ್ ಅನ್ನು ಅದರ ಕನಿಷ್ಠ ಸ್ಥಾನದಲ್ಲಿ ಇರಿಸಿ. ಆಟೋ ಟ್ರಾನ್ಸ್ಫರ್ ಅಥವಾ ವೇರಿಯೇಕ್ ಅನ್ನು ಆನ್ ಮಾಡಿ. ಆಮ್ಮೀಟರ್ 1 ಆಂಪಿಯರ್ ಅನ್ನು ತೋರಿಸುವವರೆಗೆ ವೋಲ್ಟೇಜ್ ಅನ್ನು ಕ್ರಮೇಣ ಹೆಚ್ಚಿಸಿ ಮತ್ತು ಕೆಲವು ಸೆಕೆಂಡ್ಗಳ ಕಾಲ ಕಾಯಿರಿ. ಈಗ ವೇರಿಯೇಕ್ನಲ್ಲಿ ವೋಲ್ಟೇಜ್ ಅನ್ನು ಕನಿಷ್ಠ ಮೌಲ್ಯಕ್ಕೆ ಕಡಿಮೆ ಮಾಡಿ. ವೇರಿಯೇಕ್ ಅನ್ನು ಸ್ವಿಚ್ ಆಫ್ ಮಾಡಿ. ನಿಕ್ರೋಮ್ ತಂತಿಯನ್ನು ಸ್ಪರ್ಶಿಸಲು ಪ್ರಯತ್ನಿಸಿ ಮತ್ತು ಶಾಖವನ್ನು ಅನುಭವಿಸಿ. ಎಚ್ಚರಿಕೆ: ಬರಿಗೈಗಳಿಂದ ತಂತಿಯನ್ನು ಹಿಡಿದಿಟ್ಟುಕೊಳ್ಳದಂತೆ ಜಾಗರೂಕರಾಗಿರಿ, ಇದು ಸುಡುವಿಕೆಗೆ ಕಾರಣವಾಗಬಹುದು. ಮತ್ತೆ ವೇರಿಯೇಕ್ ಅನ್ನು ಆನ್ ಮಾಡಿ ಮತ್ತು ಆಮ್ಮೀಟರ್ 2 ಆಂಪ್ಸ್ ತೋರಿಸುವವರೆಗೆ ವೋಲ್ಟೇಜ್ ಅನ್ನು ಹೆಚ್ಚಿಸಿ ಮತ್ತು ಕೆಲವು ಸೆಕೆಂಡ್ಗಳ ಕಾಲ ಕಾಯಿರಿ. ಪ್ರಸ್ತುತದಲ್ಲಿನ ಪ್ರತಿ ಬದಲಾವಣೆಗೆ ಶಾಖವನ್ನು ಉತ್ಪಾದಿಸುವ ಸಮಯದ ಅವಧಿ ಒಂದೇ ಆಗಿರಬೇಕು. ವೇರಿಯಾಕ್ ಅನ್ನು ಅದರ ಆರಂಭಿಕ ಸ್ಥಾನಕ್ಕೆ ತನ್ನಿ. ತಂತಿಯನ್ನು ಸ್ಪರ್ಶಿಸಲು ಪ್ರಯತ್ನಿಸಿ ಮತ್ತು ಶಾಖವನ್ನು ಅನುಭವಿಸಿ. 2 ಆಂಪ್ಸ್ ಪ್ರವಾಹದ ನಂತರ ನೀವು ತಂತಿಯನ್ನ ಸ್ಪರ್ಶಿಸಿದಾಗ ನೀವು ಹಿಂದಿನದಕ್ಕಿಂತ ಹೆಚ್ಚಿನ ಶಾಖವನ್ನ ಅನುಭವಿಸಿದಿರಿ ಎಂದು ಗಮನಿಸಬಹುದು. ಆದರೆ ತಂತಿಯ ಮೂಲಕ ಕರೆಂಟ್ ಹೆಚ್ಚಾದಂತೆ ಉತ್ಪತ್ತಿಯಾಗುವ ಶಾಖವು ಅದಕ್ಕೆ ಅನುಗುಣವಾಗಿ ಹೆಚ್ಚುತ್ತದೆ. ವಿದ್ಯುತ್ ಪ್ರವಾಹದಿಂದ ಉತ್ಪತ್ತಿಯಾಗುವ ತಾಪನ ಪರಿಣಾಮ I, ಪ್ರತಿರೋಧದ ವಾಹಕದ ಮೂಲಕ R, ಒಂದು ಬಾರಿಗೆ T ಅನ್ನು H=I²RT ನಿಂದ ನೀಡಲಾಗುತ್ತದೆ. ಈ ಸಮೀಕರಣವು ಜೌಲ್ನ ವಿದ್ಯುತ್ ತಾಪಮಾನದ ಸಮೀಕರಣವಾಗಿದೆ. ವಿದ್ಯುತ್ ಪ್ರವಾಹದಿಂದಾಗಿ ಶಾಖದ ಪ್ರಮಾಣವನ್ನು ಹೇಗೆ ಲೆಕ್ಕ ಹಾಕಬೇಕು ಎಂದು ನಾವು ಚರ್ಚಿಸೋಣ. 500 ಓಮ್ಸ್ಗಳ ಪ್ರತಿರೋಧದೊಂದಿಗೆ ರೆಸಿಸ್ಟರ್ R ಅನ್ನು ತೆಗೆದುಕೊಳ್ಳಿ. 0 ದಿಂದ 50 ಮಿಲಿ ಆಂಪಿಯರ್ಗಳನ್ನು ಓದುವ 12 ವೋಲ್ಟ್ ಬ್ಯಾಟರಿ ಚಲಿಸುವ ಕಾಯಿಲ್ ಆಮ್ಮೀಟರ್ ಅನ್ನು ಸಂಪರ್ಕಿಸಿ ಮತ್ತು ರೆಸಿಸ್ಟರ್ R ನೊಂದಿಗೆ S ಅನ್ನು ಬದಲಾಯಿಸಿ. ಸರ್ಕ್ಯೂಟ್ಗೆ ಸಮಾನಾಂತರವಾಗಿ 0 ದಿಂದ 30 ವೋಲ್ಟ್ಗಳವರೆಗೆ ಚಲಿಸುವ ಕಾಯಿಲ್ ವೋಲ್ಟ್ ಮೀಟರ್ ಅನ್ನು ಸಂಪರ್ಕಿಸಿ. ಸ್ವಿಚ್ S ಅನ್ನು ಮುಚ್ಚುವ ಮೂಲಕ ಸರ್ಕ್ಯೂಟ್ಗೆ ಶಕ್ತಿ ನೀಡುತ್ತದೆ. ಸರ್ಕ್ಯೂಟ್ ಅನ್ನು 60 ಸೆಕೆಂಡುಗಳ ಕಾಲ ಆನ್ ಮಾಡಿ ಮತ್ತು ಅದೇ ಸಮಯದಲ್ಲಿ ಕೋಷ್ಟಕದಲ್ಲಿನ ವಾಚನಗೋಷ್ಠಿಯನ್ನು ಗಮನಿಸಿ. ಈಗ ನಾವು ಪ್ರತಿರೋಧಕದಲ್ಲಿ ಉತ್ಪತ್ತಿಯಾಗುವ ಶಾಖದ ಪ್ರಮಾಣವನ್ನು ಲೆಕ್ಕ ಹಾಕೋಣ. ಉತ್ಪತ್ತಿಯಾಗುವ ಶಾಖ ಶಕ್ತಿ ಇಂಟು ಸಮಯ. H=P×T. ಬದಲಿ P=V×I. ಆದ್ದರಿಂದ ಸೂತ್ರವು ಆಗುತ್ತದೆ H=V×I×T. ಬದಲಿ V=I×R. ಓಮ್ನ ನಿಯಮ. H=I×R×I×T. ಆದ್ದರಿಂದ ಮೇಲಿನ ಸೂತ್ರವನ್ನು ಹೀಗೆ ಬರೆಯಬಹುದು: H=I⁻²⁴ ಪ್ರಸ್ತುತ ಐನ ಮೌಲ್ಯವನ್ನು ಕೋಷ್ಟಕದಿಂದ 0.024ಗೆ, ಆರ್ಗೆ 5 ಓಮ್ ಮತ್ತು ಟಿಗಾಗಿ 60 ಸೆಕೆಂಡ್ ಅನ್ನು ಬದಲಿಸಿ. H=0.024 raised to the power of 2 into
500 ಇಂಟು 60. H ಈಸ್ ಈಕ್ವಲ್ ಟು 17.28 ಜೂಲ್ಗಳು. ಈ ಪ್ರತಿರೋಧಕದಿಂದ ಉತ್ಪತ್ತಿಯಾಗುವ ಶಾಖವು 17.28 ಜೂಲ್ಗಳು. ಸರ್ಕ್ಯೂಟನ್ನು 100 ಸೆಕೆಂಡುಗಳ ಕಾಲ ಆನ್ ಮಾಡಲಾಗಿದೆ ಎಂದು ಭಾವಿಸೋಣ. ನಂತರ ಸಮೀಕರಣವನ್ನು ಹೀಗೆ ಬರೆಯಬಹುದು. H ಈಸ್ ಈಕ್ವಲ್ ಟು I ರೇಸ್ ಟು ದ ಪವರ್ ಆಫ್ 2 ಇಂಟು R ಇಂಟು T. H ಈಸ್ ಈಕ್ವಲ್ ಟು 0.024 ರೇಸ್ ಟು ದ ಪವರ್ ಆಫ್ 2 ಇಂಟು 500 ಇಂಟು 100. H ಈಸ್ ಈಕ್ವಲ್ ಟು 28.8 ಜೂಲ್ಗಳು. ಸಮಯ ಹೆಚ್ಚಾದಂತೆ ಉತ್ಪತ್ತಿಯಾಗುವ ಶಾಖವು ಹೆಚ್ಚಾಗುವುದನ್ನು ನೀವು ಇಲ್ಲಿ ನೋಡಬಹುದು. ಈಗ 12 ವೋಲ್ಟ್ ಬ್ಯಾಟರಿಯನ್ನು 24 ವೋಲ್ಟ್ ಒಂದಕ್ಕೆ ಬದಲಾಯಿಸಿ. ಸ್ವಿಚ್ ಎಸ್ ಅನ್ನು ಮುಚ್ಚಿ ಮತ್ತು ಸರ್ಕ್ಯೂಟ್ 60 ಸೆಕೆಂಡುಗಳ ಕಾಲ ಆನ್ ಆಗಿರಲಿ. ಕೋಷ್ಟಕದಿಂದ ಓದುವಿಕೆಯನ್ನು ಗಮನಿಸಿ. ಪ್ರಸ್ತುತ ಐನ ಮೌಲ್ಯವನ್ನು ಕೋಷ್ಟಕದಿಂದ 0.048, ಆರ್ಗೆ 500 ಓಮ್ ಮತ್ತು ಟಿಗೆ 60 ಸೆಕೆಂಡನ್ನು ಬದಲಿಸಿ. H ಈಸ್ ಈಕ್ವಲ್ ಟು I ರೇಸ್ ಟು ದ ಪವರ್ ಆಫ್ 2 ಇಂಟು R ಇಂಟು T. H ಈಸ್ ಈಕ್ವಲ್ ಟು 0.048 ರೇಸ್ ಟು ದ ಪವರ್ ಆಫ್ 2 ಇಂಟು 500 ಇಂಟು 60. H ಈಸ್ ಈಕ್ವಲ್ ಟು 69.12 ಜೂಲ್ಗಳು. ಪ್ರತಿರೋಧಕದ ಮೂಲಕ ವಿದ್ಯುತ್ ಪ್ರವಾಹವು ಹೆಚ್ಚಾಗುವುದರಿಂದ ಉತ್ಪತ್ತಿಯಾಗುವ ಶಾಖವು ಹೆಚ್ಚಾಗುತ್ತದೆ. ವೀಕ್ಷಿಸಿದ್ದಕ್ಕೆ ಧನ್ಯವಾದ. ಶುಭ ದಿನ.